ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ. ರಾಜ್ಯದಲ್ಲಿ ಭೀಕರವಾದಂತಹ ಬರ ಇದೆ, ಮಳೆ ಇಲ್ಲ, ಬೆಳೆ ಇಲ್ಲ, ಕೆಲಸ ಹುಡುಕೊಂಡು ಕಾರ್ಮಿಕರು ಗುಳೆ ಹೋಗ್ತಾ ಇದ್ದಾರೆ. ರಾಜ್ಯದಲ್ಲಿ ಭೀಕರವಾದ ಬರಗಾಲ, ಕಾರ್ಮಿಕರು ಕೆಲಸ ಹುಡುಕೊಂಡು ಪಟ್ಟಣಗಳತ್ತ ಗುಳೆ ಹೋಗ್ತಾ ಇದ್ದಾರೆ. ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡಿದ್ರೂ ಕೂಡ ಹಣ ಸಿಗ್ತಾ ಇಲ್ಲ, ಇದು ದುರಂತ. ಧಾರವಾಡದಲ್ಲಿ ಕೂಲಿ ಕೆಲಸ ಆಧರಿಸಿ ಪಟ್ಟಣಗಳತ್ತ ಹೊರಟಿದ್ದಾರೆ ಜನ. ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡಿದ್ದಾರೆ, ಆದ್ರೆ ಹಣ ಸಿಕ್ಕಿಲ್ಲ ಕಾರ್ಮಿಕರಿಗೆ. ನರೇಗಾ ಯೋಜನೆ ಅಡಿ ಕಾರ್ಮಿಕರಿಗೆ ಕೋಟಿ ಕೋಟಿ ಹಣ ಬರಬೇಕಾಗಿದೆ. ಡಿಸೆಂಬರ್ ಜನವರಿ 2 ತಿಂಗಳಿಂದ ವೇತನ ಪಾವತಿಯಾಗಿಲ್ಲ. 2 ತಿಂಗಳಿಂದ 6,50,00,000 ಹಣ ಬಾಕಿ ಇದೆ. 6.5 ಕೋಟಿ ಹಣ ಬಿಡುಗಡೆ ಮಾಡಬೇಕಾಗಿದೆ. ನರೇಗಾ ಕೂಲಿ ಹಣ 15 ದಿನದಲ್ಲಿ ಪಾವತಿ ಮಾಡಬೇಕು ಅನ್ನೋ ಆದೇಶ ಇದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಅದರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ. ಕೆಲಸ ಮಾಡದಂತಹ ಕೂಲಿ ಕಾರ್ಮಿಕರಿಗೂ ಕೂಡ ವೇತನ ಸಿಗ್ತಾ ಇಲ್ಲ. ಹೊಟ್ಟೆ ಪಾಡು ಅಂತ ಕೂಲಿ ಕೆಲಸ ಹುಡುಕೊಂಡು ಪಟ್ಟಣಗಳತ್ತ ಬರ್ತಾ ಇದ್ದಾರೆ ಕಾರ್ಮಿಕರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಬರಗಾಲದಲ್ಲಿ 150 ದಿನ ಕೂಲಿ ಕೆಲಸ ನೀಡಬೇಕು ಅನ್ನೋ ಆದೇಶಕ್ಕೂ ಕೂಡ ಕೊಕ್ಕೆ ಬಿದ್ದಿದೆ. ಸದ್ಯ ಕೆಲಸನೂ ಇಲ್ಲ, ಮಾಡದಂತ ಕೆಲಸಕ್ಕೆ ವೇತನವೂ ಇಲ್ಲದೆ ಕಾರ್ಮಿಕರು ಗುಳೆ ಹೊರಟಿದ್ದಾರೆ. ಬೇರೆ ಬೇರೆ ಊರುಗಳಿಗೆ ಹೊರಡ್ತಾ ಇದ್ದಾರೆ ಕಾರ್ಮಿಕರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಶಾಪ ಹಾಕ್ತಾ ಇದ್ದಾರೆ ಕಾರ್ಮಿಕರು. ಕೂಲಿ ಮಾಡೋ ಜನರಿಗೆ ಕೋಟಿ ಕೋಟಿ ಹಣ ಬಿಡುಗಡೆ ಆಗಬೇಕಾಗಿದೆ. 1423 ಕಾಮಗಾರಿಗೆ 6,50,00,000 ಹಣ ಬಿಡುಗಡೆ ಆಗಬೇಕು. 2 ತಿಂಗಳಿಂದ ಕೆಲಸ ಮಾಡದವರಿಗೂ ಸಹ ವೇತನ ಸಿಕ್ಕಿಲ್ಲ. ಹಾಗಾಗಿ ಅಧಿಕಾರಿಗಳ ಬಳಿ ವೇತನಕ್ಕಾಗಿ ಕೇಳಿ ಮನವಿ ಮಾಡಿ ಸುಸ್ತಾಗಿ ಈಗ ಕೆಲಸ ಹುಡುಕೊಂಡು ಬೇರೆ ಬೇರೆ ಊರುಗಳತ್ತ ಮುಖ ಮಾಡಿದ್ದಾರೆ ಕಾರ್ಮಿಕರು. ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಧಾರವಾಡ ಜಿಲ್ಲೆಯಲ್ಲಿ ನರೇಗಾ ಕೂಲಿ ಕಾರ್ಮಿಕರು ಮಾಡಿದಂತಹ ಕೂಲಿ ಹಣ ಬರ್ತಕ್ಕಂಥ ಇಡೀ ಜಿಲ್ಲೆಯಲ್ಲಿ 6,50,00,000 ರೂಪಾಯಿ ಪೆಂಡಿಂಗ್ ಉಳ್ಕೊಂಡಿದೆ, ಬಾಕಿ ಉಳ್ಕೊಂಡಿದೆ. ನಾವು ಜಿಲ್ಲಾ ಪಂಚಾಯತಿ ಮುಂದ್ಗಡೆ ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿ ಹೋರಾಟ ಮಾಡಿಬಿಟ್ಟು ಉದ್ಯೋಗ ಕೆಲಸ ಕೊಡಬೇಕು, ಬಾಕಿ ವೇತನ ಬಿಡುಗಡೆ ಮಾಡ್ಕೊಂತ ಹೇಳಿದ್ರು ಕೂಡ ನಮ್ಮ ಕಡೆಯಿಂದ ಬಂದಿಲ್ಲ ಅಂತ ಜಿಲ್ಲಾ ಪಂಚಾಯತ್ ಸಿ ಅವರು ಹೇಳ್ತಾ ಇದ್ದಾರೆ. ಆ ದುರಂತ ಅಂತಂದರೆ ನರೇಗಾ ಯೋಜನೆ ಇವತ್ತು ಇದು ಯೋಜನೆ ಆಗಿರೋದು ಕಾನೂನಾಗಿದೆ. ಈ ಕಾನೂನು ಯಾತಕ್ಕೋಸ್ಕರ ತಂದಿದ್ದಾರೆ? ಬರಗಾಲ ಸಂದರ್ಭದಲ್ಲಿ ಜನ ಗೂಳೆ ಹೋಗಬಾರ್ದು, ನೆರೆಹಾವಳಿ ಬಂದಾಗ ಜನ ಕಷ್ಟಪಡಬಾರ್ದು ಅಂತ ಹೇಳ್ಬಿಟ್ಟು ಅನುಕೂಲ ಆಗುತ್ತೆ ಈ ಯೋಜನೆ. ಈಗ ನಮ್ಮಲ್ಲಿ ಲಾಸ್ಟ್ ಪೇಮೆಂಟ್ 2 ಡಿಸೆಂಬರ್ಗೆ ಆಗಿದೆ. ಅದಾದ ನಂತರ ಸುಮಾರು 7.25 ಕೋಟಿಯಷ್ಟು ಪೆಂಡಿಂಗ್ ಇದೆ. ಐ ಥಿಂಕ್ ಒಂದು ಒಂದು 2-3 ದಿನದ ಹಿಂದಿಂದ ವ್ಯಾಲ್ಯೂ ಇದು ಕೇಂದ್ರ ಸರ್ಕಾರದಿಂದ ರಿಲೀಸ್ ಆಗಿದೆ ಅಂತ ಮಾಹಿತಿ ಇದೆ. ಬಟ್ ಅದು ಫಂಡ್ ಟ್ರಾನ್ಸ್ಫರ್ ಆಗಬೇಕು. ಫಂಡ್ ಟ್ರಾನ್ಸ್ಫರ್ ಆಗಿ ಮತ್ತೆ ಬಿಡುಗಡೆ ಆಗುತ್ತೆ. ಸೊ ಇಷ್ಟರಲ್ಲೇ ಆಗ್ಬೋದು, ನಾವು ಕಾಯ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.